ಗೋಮಯಕ್ಕೆ ವಿದ್ಯಾ ಅಂತ ಕರೆದಿದ್ದಾರೆ. ಅನ್ವಯ ಮಾಡ್ತೀರಾ? ದಾಸ ಬುರುಡೆ, ದೌಲತ್ ಬುರುಡೆ, ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ ಅಂತ ಕನ್ನಡದಲ್ಲಿ ಒಂದು ಗಾದೆ. ಅವ್ರು ನಿಂತಿರೋ ನಿಲುವಿಗೇನೆ ಎಲ್ಲ ಗುಣಗಳನ್ನೂ ಅನ್ವಯ ಮಾಡ್ಬೋದು. ಆ ನಿಲುವನ್ನು ನೋಡೇ ಸೀತಾದೇವಿ ಹಾರಾಕಕ್ಕೆ ಹೋಗಿದ್ದು. ನರಸಿಂಹನ್ ನೋಡ್ತಾಳೆ, ಇಂಥ ಉಗ್ರನ್ನ ನಾನು ನೋಡಿಲ್ಲ ಅಂತಾಳೆ. ಅನಂತ ಕಾಲದಿಂದ ಅನಂತ ನರಸಿಂಹನ್ ನೋಡಿದ್ದಾಳೆ. ಎಲ್ರಿಗೂ ಮೋಕ್ಷ ಕೊಡ್ತೀಯ, ನನಗೆ ಮಾತ್ರ ಕೊಡಲ್ಲ, ಯಾಕೆ ನೀನು ಮಾಡೋದು ಇಂಥ ವ್ಯಾಪಾರ? ಆ ಪಟ್ಟಾಭಿಷೇಕ ನಿಲ್ಲಿಸಿದ್ರೆ ನಿಂಗೆ ಮೋಕ್ಷ. ಅವಳು ವಿವಾಹ ಕಾಲಕ್ಕೋಸ್ಕರ ಮೊದಲು ಅವಳಲ್ಲಿ ದಾಸಿಯಾಗಿ ಬಂದು ಸೇರ್ಕೊಂಡ್ರು. ನಿತ್ಯ ನೂತನವಾದಂಥದ್ದು ತಾರತಮ್ಯ ಎಂದೂ ಇಲ್ಲವೇ ಇಲ್ಲ. ಇನ್ನು ಕೆಳಗಿಂದ ಮೇಲೆ ಹೋಗ್ತೀಯಾ, ಮೇಲಿಂದ ಕೆಳಗೆ ಎರಡೂ ತಾರತಮ್ಯನೇ. ಅಪ್ಪ ಬದುಕಿದ್ರೆ, ತಾತ ಬದುಕಿದ್ರೆ ತಾತಂಗೆ ತೀರ್ಥ ಕೊಟ್ಟು, ಅಪ್ಪನ ತೀರ್ಥ ಕೊಟ್ಟು ನಾವು ತೀರ್ಥ ತಗೋತೇವೆ. ಇಬ್ಬರು ಬಿದ್ದೋದವರು ಅಂದರೆ ಗುಂಡಾಕಾರಕ್ಕೆ ಬರ್ತಾರೆ. ಪ್ರಥಮ ತೀರ್ಥಕ್ಕೆ ತೀರ್ಥ ತಂದೆಗೆ, ಆಮೇಲೆ ಅವರಪ್ಪಂಗೆ. ತಾರತಮ್ಯ ಹಾಳು ಮಾಡಿಬಿಟ್ರಲ್ಲ ಅಂದರೆ ಬದುಕಿದ್ದಾಗ ಈ ತಾರತಮ್ಯ, ಸತ್ತ ಮೇಲೆ ಆ ತಾರತಮ್ಯ. ಆ ತಾರತಮ್ಯಕ್ಕೂ ಬೆಲೆ ಇದೆ. ಅದು ಮಾಡಿರೋದು ದೇವರು, ನಾವೆಲ್ಲ ಮಾಡ್ತಾ ಇರೋದು. ಗಂಡ ಹೆಂಡತಿ ತಿಥಿ ಮಾಡ್ತಾ ಇದ್ದಾನೆ ಸತ್ತೋದ್ಮೇಲೆ. ತೀರ್ಥ ಕೊಟ್ಟ ಹೆಂಡತಿಗೆ ಎರಡನೇ ಪಿಂಡ ಅವರಮ್ಮ. ನಮ್ಮಮ್ಮಂಗೆ ಕೊಟ್ಟು ತೀರ್ಥ ನಿಂಗೆ ಕೊಡ್ತೀನಿ ತಾಳೆ ಅಂದ್ಬಿಟ್ಟು ಅವರಮ್ಮಂಗೆ ತೀರ್ಥ ಕೊಟ್ಟು, ನಾನು ತೀರ್ಥ ತೊಗೊಂಡು ನಿಂಗೆ ಕೊಡ್ತೀನಿ ತಾಳೆ ಅಂದ್ಬಿಟ್ಟು ಇವನು ತೀರ್ಥ ತೊಗೊಂಡು ತೀರ್ಥ ಕೊಟ್ಟರೆ ಶ್ರಾದ್ದದಾತ ಅಂದರು. ಅಲ್ಲಿ ಏನು ಹೇಳಿದ್ದಾರೆ ಅದು ಮಾಡು. ಅದಕ್ಕೆ ದಾಸರು ಹೇಳ್ತಾರೆ, ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು. ತತ್ತತ್ಕಾಲದ ತಾರತಮ್ಯದ ಕೃತ್ಯವರಿತು ಕೃಷ್ಣನಲಿಕನೆಂದು ಸಾರಿದೆ. ಪದ ಹಾಕಿದರಲ್ಲಿ ಕೃತ್ಯವರಿತು. ಯಾವ ಕೆಲಸ ಮಾಡ್ತಾ ಇದೆಯಾ, ಯಾವ ತಾರತಮ್ಯಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಮಾಡ್ತಾ ಇದ್ದೀಯಾ, ಆ ತಾರತಮ್ಯದಂತೆ ಮಾಡಬೇಕು. ಆಯ್ತಾ? ಇಲ್ಲದ್ರೆ ಹೆಂಗಾಗತ್ತೆ? ಹೆಂಡತಿ ತೀರ್ಥ ಗಂಡಂಗೆ ಬರ್ತಾ, ನಮಸ್ಕಾರ ಇಲ್ಲ, ತೀರ್ಥ ಇಲ್ಲ, ಪ್ರಸಾದ ಇಲ್ಲ, ಯಾವುದೂ ಇಲ್ಲ. ಈ ಪುರೋಹಿತರುಗಳೇನು ಮಾಡ್ತಾರೆ? ಅಲ್ಲಿ ನಿಮ್ಮ ಅಮ್ಮ ಬಂದಿದ್ದಾರೆ, ಹತ್ತ ಕಡೆಯಿಂದ ನಮಸ್ಕಾರ ಮಾಡ್ಯ. ಯಾರೇ ಹೇಳಿದ್ದು? ಆ ಸ್ವಾಮಿ ತಲೆ ಇಲ್ಲ, ಏನೋ ಹೇಳ್ತಾ ಇರ್ತಾನೆ ನಾವು. ಅವ್ನಿಗೇನು ಸುಧಾ ಮಂಗಳ ಆಗಿಲ್ಲ, ಶಾಸ್ತ್ರ ಓದಿಲ್ಲ, ಏನು ಹೆಸರು ಇಟ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ವಿದ್ಯಾವಿಜಯ ತೀರ್ಥರು ಅಂತ. ವಿದ್ಯೆಯೂ ಇಲ್ಲ, ಜಯವೂ ಇಲ್ಲ. ಕೋರ್ಟಲ್ಲಿ ಜಯ ಇಲ್ಲ, ವಿದ್ಯಾ ಅಂತೂ ಮೊದಲೇ ಇಲ್ಲ. ಹೇಳೋರು ಇದ್ದಾರೆ, ವಾಟ್ಸಪ್ಗಳಿಗೆ ಹಾಕ್ತಾರೆ. ಅದಕ್ಕೆ ಕೋಪಿಸ್ಕೋಬೇಕಾಗತ್ತಾ? ನಗಬೇಕಾ? ಏನು ಹೇಳಿ? ಅವ್ರ ವಿದ್ಯೆ ನನಗಿಲ್ಲ, ನನ್ನ ವಿದ್ಯೆ ಅವರಿಗಿಲ್ಲ ಅಂದೆ. ನನ್ನ ಜಯ ಅವರಿಗಿಲ್ಲ, ಅವ್ರ ಜಯ ನಂಗೆ ಬೇಕಿಲ್ಲ ಅಂದೆ. ನಾನು ವಾಟ್ಸಪ್ಗೆ ಹಾಕ್ದೆ. ನಾನೇನು ಸುಮ್ಮನೆ ಇರಲಿಲ್ಲ. ನನ್ನ ಹತ್ರ ಇಲ್ಲದೇ ಇದ್ದರೂ ಕೂಡ ಅಕ್ಕಪಕ್ಕ ಇರೋರು ಏನು ಹಾಕ್ಬೇಕು ಹೇಳಿ ಸ್ವಾಮಿಗಳೇ ಅಂತಾರೆ. ಹಾಕಪ್ಪ ಇದ್ದು. ನಿನ್ನ ವಿದ್ಯೆ ನನಗಿಲ್ಲ, ನನ್ನ ವಿದ್ಯೆ ನಿಂಗಿಲ್ಲಪ್ಪ. ನಿನ್ನ ಜಯ ನನಗೆ ಬೇಕಾಗಿಲ್ಲ, ನನ್ನ ಜಯ ನಿಂಗಿಲ್ಲ. ನಾವು ತೊಗೊಂಡೇನು ಮಾಡಬೇಕು ಅದನ್ನು ವಿದ್ಯಾವಿಜಯ ಅಂತ? ಹಾಸ್ಯ ಕುಚೋದ್ಯಗಳು ಮಾಡ್ಕೊಂಡು ಕೂತವ್ರಿಗೆ ಅದರ ಬದಲು ಶಾಸ್ತ್ರದಲ್ಲಿ ಮನಸ್ಸು ಕೊಟ್ಟು ಇಳೀರಿ ವಿಮರ್ಶೆಗೆ. ಜಯನೂ ಸಿಗುತ್ತೆ, ವಿದ್ಯಾನೂ ಸಿಗುತ್ತೆ. ಒಂದು ಪಂಕ್ತಿ ಕೊಡಲ, ಗೋಮೂತ್ರ ಗಂಜಲ ವಿದ್ಯಾ ಅಂತ ಕರೆದಿದ್ದಾರೆ ಅಂತ ಉಪನಿಷತ್ ಕೊಡ್ತೀವಿ. ಗೋಮಯಕ್ಕೆ ವಿದ್ಯಾ ಅಂತ ಕರೆದಿದ್ದಾರೆ. ಅನ್ವಯ ಮಾಡ್ತೀರಾ? ಸುಧಾ ಮಂಗಳ ಆಗಿರೋರು ಮಾಡ್ತೀರಾ? ಬನ್ನಿ, ಇಡೀ ಸಭೆಯಲ್ಲಿ ನಾ ಮಾಡಿ ತೋರಿಸ್ತೀನಿ. ಗೋಮಯನ ವಿದ್ಯಾ ಅಂತ ಕರೆದಿದ್ದಾರೆ. ಹೇಗೆ ಸಮನ್ವಯ ಮಾಡ್ತೀರಾ ವಿದ್ಯಾ? ಸಗಣಿ ತಿಂದ್ಬಿಟ್ರೆ ವಿದ್ಯಾ ಬರುತ್ತಾ? ಸಗಣಿ ಸ್ನಾನ ಮಾಡಿಬಿಟ್ರೆ ವಿದ್ಯಾ ಬರುತ್ತಾ? ಹೇಳಿ. ವಿದ್ಯಾ ಅಂತ ಕರೆದಿದ್ದಾರೆ. ಗೋಮೂತ್ರನ ಉಪನಿಷತ್ ಅಂತ ಕರೆದಿದ್ದಾರೆ. ಏನನ್ವಯ ಮಾಡ್ತೀಯ? ಹಾಲು ಮೊಸರು ಅಂದರೆ ಏನೋ ಮಾಡ್ಬೋದಾಯಿತು. ಕ್ಷೀರೆ ಗೋವಿಂದಮ್ಮ ವಾಯಾಮಿ ಅಂತ. ಹಾಗೆ ಗೋಮೂತ್ರದಲ್ಲೂ ಮಾಡ್ತೀವಿ, ಇಲ್ಲ ಅಂತ ಅರ್ಥವಲ್ಲ. ವಿದ್ಯೆ ಹೇಗೆ ಅದು? ಅಧ್ಯಯನ ಮಾಡಿ ಕಷ್ಟಪಡೋ ಬದಲು ಒಂದು ಲೀಟ್ರ್ ಇದು ಗಂಜಲ ಕುಡಿದ್ಬೋಣ. ವಿದ್ಯೆ ಎಲ್ಲ ಬರಬೇಕಾಗಿತ್ತಲ್ಲ. ಪಂಕ್ತಿ ಇದೆ ಮಾಡಯ್ಯ, ಜಯ ಅದು, ವಿದ್ಯಾ ಅದು. ಕೂತ್ಕೊಂಡು ಎಲ್ಲೋ ಮಾತಾಡೋದಲ್ಲ. ಇಲ್ಲ ಸರಿಯಾದ ವಿಷಯಕ್ಕೆ ಬರ್ತೀವಿ ಅಂದರೆ ಹಂಗೆ ಮಾತಾಡಿ. ಇಲ್ಲ ನಾವು ನಾಸ್ತಿಕರಂತೆ ಪ್ರಶ್ನೆ ಮಾಡ್ತೀವಿ ಅಂದರೆ ನಾಸ್ತಿಕರಂತೆ ಮಾಡಿ. ಯಾವುದು ಇಲ್ಲೇನೆ ಅದರ್ಧ ಇದರ್ಧ ಬೆರಕೆ ಹಾಕಿದ್ರೆ ಹಾಸ್ಯ ಕುಚೋದ್ಯಕ್ಕೆ ಯಾವುದು ವ್ಯರ್ಥವಾಗಿ ಮಾತಾಡಬಾರ್ದು. ಕಾಲಶಾಸ್ತ್ರ ವಿನೋದೇನ ಕಾಲವು ಗಚ್ಚತಿ ಧೀಮತಾಂ ವ್ಯಸನೇನತು ಮೂರ್ಖಾಣಂ ನಿದ್ರೆಯ ಕಲಹೇನವ. ಅನ್ನ ತಮಾಷೆ ಮಾಡಿದರೂ ಕೂಡ ಸಿದ್ಧಾಂತ ಇರಬೇಕು. ನಮ್ಮ ಗುರುಗಳು ಹಾಸ್ಯ ಮಾಡೋರು. ದಾಸ ಬುರುಡೆ, ದೌಲತ್ ಬುರುಡೆ, ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ ಅಂತ ಕನ್ನಡದಲ್ಲಿ ಒಂದು ಗಾದೆ. ಅದೇನಿಲ್ಲ, ಸೂರ್ಯ ಚಂದ್ರ ಅಂತ, ಬೆಳಕಿನ ಬುರುಡೆಗಳು ಅಂತ ಹೇಳಿದೆ. ಸೂರ್ಯ ಚಂದ್ರ ಅಂತ ನಕ್ಕರು. ಯಾಕೆ ಸ್ವಾಮಿ ಅಂದೆ? ಸಿದ್ಧಾಂತ ಮಾಡೋ ಒಂದು ಅರ್ಥ ಆಗಲಿಲ್ಲ ಅಂದೆ. ಮುಂಡೆದೆ ದಾಸ ಬುರುಡೆ, ದೌಲತ್ ಬುರುಡೆ, ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ, ಹರಿಸರ್ವೋತ್ತಮ ವಾಯುಜೀವೋತ್ತಮ, ಎರಡೇ ಬುರುಡೆ. ಅದೆರಡು ಬುರುಡೆ ಬಿಟ್ಟರೆ ಬಾಕಿ ಬುರುಡೆಗಳೆಲ್ಲ ಮಕ ಮಲಗುತ್ತೆ. ಆ ಎರಡು ಬುರುಡೆ ಇದ್ದರೆ ಕೋಟಿ ಬುರುಡೆ ಇದ್ದರೂ ಉತ್ತರ ಆಗುತ್ತೆ. ಆಯಿತಾ? ದಾಸ ಬುರುಡೆ ಯಾವುದು? ಮುಖ್ಯ ಪ್ರಾಣದೇವರು. ದೌಲತ್ ಬುರುಡೆ ಯಾವುದು? ರಾಮ.
ಹೇಗೆ ನಿಂತಿದ್ದಾನೆ ನೋಡು, ಯಾರಿಂದ ಏನಾಗಬೇಕಾಗಿದೆ ನನಗೆ ಅಂತ ತ್ರಿವಕ್ರನಾಗಿ ನಿಂತಿದ್ದಾನೆ. ಯಾರೂ ನಿಂತ್ಕೊಳಕ್ಕಾಗಲ್ಲ ಹಾಗೆ. ಯಾವ ಮಗನಿಂದ ನನಗೇನ ಆಗಬೇಕು ಅಂದರೆ ಸ್ವರಮಣ ಅಂತ ಅರ್ಥ, ಸರ್ವತಂತ್ರ ಸ್ವತಂತ್ರ ಅಂತ, ಸತ್ತಾತ್ರಯ ವಿವರ್ಜಿತ ಅಂತ ಅರ್ಥ. ಏನು ಬೇಕಾದ್ರೆ ಅನ್ವಯ ಮಾಡಿ, ಅವ್ನು ನಿಂತಿರೋ ನಿಲುವಿಗೇನೆ ಎಲ್ಲ ಗುಣಗಳನ್ನೂ ಅನ್ವಯ ಮಾಡ್ಬೋದು. ಆ ನಿಲುವನ್ನು ನೋಡೇ ಸೀತಾದೇವಿ ಹಾರಾಕಕ್ಕೆ ಹೋಗಿದ್ದು. ಅನಂತರಾಮ ರೂಪಗಳನ್ನ ನೋಡ್ತಾ ಇದ್ದಾಳೆ. ಅನಂತರಾಮ ರೂಪದ ವಿವಾಹಗಳು ನಡೀತಾನೇ ಇದೆ ಅನಾದಿ ಕಾಲದಿಂದ. ಆದರೆ ಈ ರಾಮನ್ ನೋಡಿಲ್ಲ ಅಂತಾಳೆ. ಆ ಅತ್ಯುತ್ಸುಕದಿಂದ ಹಾರಾಕಕ್ಕೆ ಹೋಗ್ತಾಳೆ. ನರಸಿಂಹನ್ ನೋಡ್ತಾಳೆ, ಇಂಥ ಉಗ್ರು ನಾನು ನೋಡಿಲ್ಲ ಅಂತಾಳೆ. ಅನಂತ ಕಾಲದಿಂದ ಅನಂತ ನರಸಿಂಹನ್ ನೋಡಿದ್ದಾಳೆ. ಈ ಯಥಾಪ್ರಕಾರ ಆ ಬ್ರಹ್ಮನ ಒಂದು ಪ್ರಳಯ, ದಿನ ಪ್ರಳಯದಲ್ಲಿ ಒಂದು ನರಸಿಂಹ ಪ್ರಳಯ ಆಯಿತು ಅಂದರೆ ಇಂಥ ನರಸಿಂಹನ್ ನೋಡಿಲ್ಲ ಅಂತಾಳೆ. ಇದು ನೋಡಪ್ಪ ಹೇಗಿದೆ. ಹಾಗಾದ್ರೆ ನಿನ್ನ ಗಂಡನ ಒರಿಜಿನಾಲಿಟಿ ಯಾವುದು ಅಂತ ಕೇಳಿದ್ರೆ ಅನ್ನೋರಿಗೆ ಗೊತ್ತಿಲ್ಲ ಅಂತ ಇರ್ತಾನ. ಗಂಡನ ಗುರ್ತೇ ಗೊತ್ತಾಗಲ್ಲ ಅಂತ ಯಾರು ಹೇಳ್ತಿ ಅಂತ. ಇವ್ರು ಯಾರಿವರು ಏನಪ್ಪ ಗೊತ್ತಿಲ್ಲ, ಎಲ್ಲೋ ನೋಡ್ದಂಗಿದೆ ಅಂದರೆ ಆಯಿತು ನಿಮಾನ್ಸಕ್ಕೆ ಕರ್ಕೊಂಡು ಹೋಗುವಂತ ಅಂಥ ಗುಣ ನಮ್ಮ ಸ್ವಾಮಿದು. ಹಾಗಿಲ್ಲಿ ಮತ್ತೊಂದು ಕತೆ. ಆ ಮಂಥರ ಕಲಿಪತ್ನಿ ಬ್ರಹ್ಮದೇವರ ಹತ್ರ ಹೋದ್ಲು. ಎಲ್ರಿಗೂ ಮೋಕ್ಷ ಕೊಡ್ತೀಯ, ನನಗೆ ಮಾತ್ರ ಕೊಡಲ್ಲ, ಯಾಕೆ ನೀನು ಮಾಡೋದು ಇಂಥ ವ್ಯಾಪಾರ? ಯಾರು ಹೇಳಿದ್ರು ನೀನು ಕೊಡಲ್ಲ ಅಂತ. ಆಗ ನನಗೆ ಮೋಕ್ಷ ಕೊಡೋದು, ಈಗಲೇ ಕೊಡೋದು. ಈಗಲೇ ಕೊಡ್ತೀನಿ, ಯಾರಿಲ್ಲ ಅಂತ ಹೇಳಿದ್ರು. ಆದರೆ ಪ್ರತಿಯೊಬ್ಬರು ಮೋಕ್ಷದ ಸಾಧನೆ ಮಾಡಬೇಕಲ್ವ ಅಂದು. ಹೌದು ಮಾಡ್ತೀನಿ ಅಂದು. ಹೋಗು ಸೀದಾ ಭೂಮಂಡಲಕ್ಕೆ. ಗೊತ್ತಾಯ್ತಾ? ರಾಮದೇವರ ಪಟ್ಟಾಭಿಷೇಕ ಯಾವತ್ತು ನಿಶ್ಚಿತವಾಗುತ್ತೋ ಆ ಪಟ್ಟಾಭಿಷೇಕ ನಿಲ್ಲಿಸಿದ್ರೆ ನೀನು ನಿಂಗೆ ಮೋಕ್ಷ. ನಕ್ಬಿಟ್ಲು. ಇಷ್ಟೇನಾ ಮೋಕ್ಷಕ್ಕೆ ಮಾಡಬೇಕಾದ ಸಾಧನೆ? ಅರ್ಥ ಆಯ್ತಾ? ಗೌರಿ ದೇವಿಯರು ನಕ್ಬಿಟ್ರು. ಇಷ್ಟೇನಾ ಅಂದರು. ರುದ್ರದೇವರು ಮುಂದೆ ಗೊತ್ತಾಗುತ್ತೆ ಅಂದರು. ಹ್ಞೂ ಅಂದ್ಲು. ನಮಸ್ಕಾರ ಮಾಡಿದ್ಲು, ಹೊಟ್ಟೋದು. ಯೋಚನೆ ಮಾಡಿದ್ಲು, ಅಯೋಧ್ಯೆಯಲ್ಲಿ ಹುಟ್ಲಾ ಒರ್ಜಿನಲ್ಲಾಗಿ, ಅಯೋಧ್ಯೆಗೆ ಬರೋಳಲ್ಲಿ ಹುಟ್ಲಾ, ಅವಳು ಸೇವಕಿ ಆಗಿರಲ್ಲ ಅಂತೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೈಕಾರಾಜನ ಮಗಳು ಕೈಕೇಯಿ, ಅವಳಿಗಿಂತ ಯುದ್ಧ ವಿದ್ಯೆ ಅದು ಇದು ಎಲ್ಲ ಹೇಳ್ಕೊಟ್ಟ ಅಂತ ಈಗ ಹೇಳಿದ್ದೆ. ಅವಳು ವಿವಾಹ ಕಾಲಕ್ಕೋಸ್ಕರ ಮೊದಲು ಅವಳಲ್ಲಿ ದಾಸಿಯಾಗಿ ಬಂದು ಸೇರಿಕೊಂಡ್ರು ಮಂತ್ರ. ಇವಳು ಅಪ್ಸರಾ ಥರ ಇದ್ಲು. ಸೇವಕಿಯಾಗಿ ಬಂದು ನಾಟಕ, ಯಾವಾಗಲೂ ಭಗವಂತನ ಸಂಬಂಧ ಇಲ್ಲ ಅಂದರೆ ಕಳ್ಳನಾಟಕವೇ. ಸೇವಕಿಯಾಗಿ ಬಂದು ಸೇರಿಕೊಂಡು ತುಂಬ ಸೇವೆ ಮಾಡಿದ್ಲು ಕೃತ್ರಿಮತೆಯಿಂದ. ಕೈಕೇಯಿಗೆ ಗೊತ್ತಾಗಲಿಲ್ಲ. ಯಾಕೆ ಗೊತ್ತಾಗಲಿಲ್ಲ ಅಂದರೆ ರುದ್ರದೇವರಲ್ಲಿ ಪ್ರವೇಶ ಮಾಡ್ತಾನೆ ಗಂಡ ಹೆಂಡ್ತಿ, ಇವ್ರಿಗೆ ಬಿಡ್ತಾನೆ ಹಾಕ್ದ ಟೋಪಿ. ಇವಳಂಥ ಸೇವಕಿ ಇಲ್ಲ ಅಂತ ಇಟ್ಕೊಂಡಿದ್ಲು. ಅಷ್ಟು ಮನಸ್ಸನ್ನು ಎಳೆದವಳು. ಮದುವೆ ಆಯಿತು ದಶರಥ ಮಹಾರಾಜನಿಗೆ. ಕ್ಷತ್ರಿಯರ ವಿವಾಹದಲ್ಲಿ ಆಭರಣ, ಆಯುಧ, ರಥಗಳು, ಕುದುರೆಗಳು, ಆನೆಗಳು ಎಲ್ಲ ಕೊಡ್ತಾರೆ ವರದಕ್ಷಿಣೆಯಾಗಿ. ಅದರ ಜೊತೆಯಲ್ಲಿ ಸೇವಕ ಸೇವಕಿಯರನ್ನು ಕೂಡ ಕೊಡ್ತಾರೆ. 100 ಜನ, 1000 ಜನ, 1,00,000 ಜನ ಅವರವ್ರಿಗೆ ಹೋಗ್ತಾರೆ. ಸಾಕೋ ಯೋಗ್ಯತೆ ಬೇಕಲ್ಲ. ವಿದ್ಯಾವಿಜಯ ತೀರ್ಥರೇ ನಿಮ್ಗೊಂದು ಆನೆ ದಾನ ಕೊಡೋಣ ಅಂತಿದ್ದೀನಿ, ತೊಗೋತೀರಾ ಅಂದರೆ ನಾನು ವ್ಯಾನ್ ನಿಲ್ಸೋಕ್ಕೆ ಜಾಗ ಇಲ್ಲ, ಆನೆ ನಿಲ್ಲಿ. ಬೆಳಗ್ಗೆ ನಿಲ್ಲಿಸಿದ್ರೆ ರಾತ್ರಿ ತೆಗೀರಿ ಅಂತಾರೆ, ರಾತ್ರಿ ನಿಲ್ಲಿಸಿದ್ರೆ ಬೆಳಗ್ಗೆ ತೆಗೀರಿ ಅಂತಾರೆ, ಜಾಗ ಇಲ್ಲ. ಬಿಕಾರಿಯಾಗಿ ಬೀದಿಲಿ ಅಲಿಕ್ಕಿರೋ ನನಗೆ ಆನೆ ದಾನ ಕೊಡ್ತೀನಿ ಅಂದರೆ ಏನು ಹೇಳಬೇಕು? ಅದು ಒಂದು ಅವಸ್ಥೆ ದೇವರಿಟ್ಟಿರೋದು. ಇಷ್ಟು ದಿನ ಸ್ವಂತ ಮನೆ ಕೊಟ್ಟಿದ್ದೆ, 50 ವರ್ಷ ಪ್ರವಚನ ಮಾಡಿಸ್ದೆ, ಚೆನ್ನಾಗಿ ಉಪನ್ಯಾಸ ಹೊಡೆದು ಸಂಸಾರ ಮಾಡ್ಕೊಂಡು ಈಗ ಎಷ್ಟು ಅನುಭವಿಸಿದೆಯಾ ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕೆ ಇದು ಕೊಟ್ಟಿದ್ದೀನಿ. ನೀನು ಪಾಸ್ ಆಗಬೇಕಷ್ಟೇ.